ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈ ವಿಶ್ವಕಪ್ ಯಾವಾಗಿಂದ ಆರಂಭ ಆಗಿದೆ, ಈಗ ಈ ಸಲದ ವಿಶ್ವಕಪ್ನ ವಿಶೇಷತೆಗಳು ಏನೇನು, ಯಾವ ರೀತಿಯಾಗಿ ಯಾರ್ಯಾರ ನಡುವೆ ಫೈಟ್ ಇದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲ, ನಮ್ಮ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ ಐಸಿಸಿ ಮಹಿಳಾ ಟಿ20 ವರ್ಲ್ಡ್ ಕಪ್ ಶುಕ್ರವಾರದಿಂದ ಆರಂಭ ಆಗಿದ್ದು, ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 12 ತಂಡಗಳು ಟ್ರೋಫಿಗಾಗಿ ಸೆಣಸಾಡ್ತಾ ಇವೆ. ತಲಾ 6 ತಂಡಗಳಂತೆ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಇಂಗ್ಲೆಂಡ್ ಹಾಗೂ ವೇಲ್ಸ್ನ ಜಂಟಿ ಆತಿಥ್ಯದಲ್ಲಿ ಟೂರ್ನಿ ನಡೀತಿದೆ. 2 ವರ್ಷಗಳಿಗೊಮ್ಮೆ ಈ ವಿಶ್ವಕಪ್ ಟೂರ್ನಿ ನಡೆಯುತ್ತೆ. ಈ ಬಾರಿ 2 ದೇಶಗಳ 7 ಕ್ರೀಡಾಂಗಣದಲ್ಲಿ 33 ಮ್ಯಾಚಸ್ ನಡೆಯಲಿದ್ದು, ಜುಲೈ 5ರಂದು ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಫೈನಲ್ ಮ್ಯಾಚ್ ನಡೆಯಲಿದೆ. ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನಿ ಭಾರತಕ್ಕೆ ಎದುರಾಳಿಯಾಗಲಿದ್ದು, ಭಾರತ ತಂಡಕ್ಕೆ ಮೊದಲ ಸವಾಲಾಗಿ ಬದ್ಧ ವೈರಿ ಪಾಕಿಸ್ತಾನ ಎದುರಾಗ್ತಿದೆ. ಕಳೆದ ವರ್ಷವಷ್ಟೇ ಏಕದಿನ ವಿಶ್ವಕಪ್ ಗೆದ್ದ ಹರ್ಮನ್ಪ್ರೀತ್ ಕೌರ್ ಪಡೆ ಈಗ ಚುಟುಕು ಕ್ರಿಕೆಟ್ನಲ್ಲೂ ಚಾಂಪಿಯನ್ ಪಟ್ಟ ಅಲಂಕರಿಸೋಕೆ ರೆಡಿಯಾಗಿದೆ. ಜೂನ್ 14 ಅಂದರೆ ಭಾನುವಾರ ಬರ್ಮಿಂಗ್ ಹ್ಯಾಮ್ನ ಕ್ರೀಡಾಂಗಣದಲ್ಲಿ ಭಾರತ ಪಾಕಿಸ್ತಾನ ಮಧ್ಯೆ ಹೈ ವೋಲ್ಟೇಜ್ ಸಮರ ನಡೆಯುತ್ತೆ. ಹರ್ಮನ್ಪ್ರೀತ್ ಕೌರ್ ಭಾರತದ ತಂಡವನ್ನು ಮುನ್ನಡೆಸುತ್ತಿದ್ದು, ಸ್ಮೃತಿ ಮಂದಾನ, ಶಫಾಲಿ ವರ್ಮಾ, ರಿಚಾ ಘೋಷ್, ಜಮೀಮಾ ಹಾಗೂ ಕರ್ನಾಟಕದ ಶ್ರೇಯಾಂಕ ಪಾಟೀಲ್ ತಂಡಕ್ಕೆ ಬಲ ತುಂಬಲಿದ್ದಾರೆ. ಪಾಕ್ ಪಂದ್ಯದ ಬಳಿಕ ಭಾರತ ತಂಡ ಜೂನ್ 17ಕ್ಕೆ ನೆದರ್ಲ್ಯಾಂಡ್ಸ್ ವಿರುದ್ಧ ಆಡಲಿದೆ. ಜೂನ್ 21ಕ್ಕೆ ಸೌತ್ ಆಫ್ರಿಕಾ, 25ಕ್ಕೆ ಬಾಂಗ್ಲಾದೇಶ, 28ಕ್ಕೆ ಆಸ್ಟ್ರೇಲಿಯಾವನ್ನ ಭಾರತ ತಂಡ ಎದುರಿಸಲಿದೆ. 2024ರ ಟಿ20 ವಿಶ್ವಕಪ್ ಬಳಿಕ ಭಾರತ ತಂಡ 24 ಮ್ಯಾಚ್ಗಳನ್ನು ಆಡಿದೆ. ಈ ಪೈಕಿ 14ರಲ್ಲಿ ಭಾರತ ಜಯ ಗಳಿಸಿದ್ರೆ, ತಂಡ ಟಿ20ಯಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡೋದಕ್ಕೆ ಒಂದಷ್ಟು ವಿಫಲ ಆಗ್ತಾ ಇದೆ ಅನ್ನುವ ಮಾತುಗಳು ಇದ್ರೂ ಕೂಡ ಆಲ್ರೆಡಿ ಅಂತಹ ಒಂದಷ್ಟು ಪ್ರಯತ್ನಗಳು ಆಗಿದೆ, ವಿಫಲ ಆಗಿದ್ದು. ಈ ಬಾರಿ ವಿಶ್ವಕಪ್ ಗೆಲ್ಲುವ ಫೇವರೆಟ್ ಟೀಮ್ ಅಂತಾನೆ ನಾವು ಹೇಳ್ಬೋದು. ಆ ಒಂದು ಸಾಲಿನಲ್ಲೂ ಕೂಡ ಭಾರತ ತಂಡ ಇದೆ. ಈ ಹಿಂದೆ ನಡೆದ ಟಿ20 ವಿಶ್ವಕಪ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುತ್ತಾ ಬಂದಿರುವ ಟೀಮ್ ಇಂಡಿಯಾ 2020ರಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದಿತ್ತು. ಫೈನಲ್ ಆಸ್ಟ್ರೇಲಿಯಾ ವಿರುದ್ಧ ಮುಗ್ಗರಿಸಿತ್ತು. ಈ ಬಾರಿ ಉತ್ತಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗ ಹೊಂದಿರುವ ಟೀಮ್ ಇಂಡಿಯಾ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡಗಳಲ್ಲಿ ಒಂದಾಗಿ ಕಣಕ್ಕಿಳಿತಾ ಇದೆ. ಈ ಕ್ಷಣಕ್ಕಾಗಿ ಬರೀ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದೆ. ಟೀಮ್ ಇಂಡಿಯಾದ ಪ್ಲಸ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ, ಬಲಿಷ್ಠ ಬ್ಯಾಟಿಂಗ್ ವಿಭಾಗ ಭಾರತ ತಂಡದ ಪ್ರಮುಖ ಶಕ್ತಿ. ನಾಯಕಿ ಹರ್ಮನ್ಪ್ರೀತ್ ಕೌರ್ ಜೊತೆಗೆ ಸ್ಮೃತಿ ಮಂದಾನ, ಶಫಾಲಿ ವರ್ಮಾ, ಜೆಮಿಮಾ ರೋಡ್ರಿಗಸ್, ರಿಚಾ ಘೋಷ್ರಂತಹ ಮ್ಯಾಚ್ ವಿನ್ನರ್ಗಳು ತಂಡದ ಬೆನ್ನೆಲುಬು ಅಂತಾನೆ ನಾವು ಹೇಳಬಹುದು. ಅದರಲ್ಲೂ ರಿಚಾ ಘೋಷ್ಗೆ ಕೊನೆಯ ಓವರ್ಗಳಲ್ಲಿ ಅತ್ಯಂತ ವೇಗವಾಗಿ ರನ್ ಗಳಿಸುವ ಸಾಮರ್ಥ್ಯ ಇರೋದನ್ನು ಕೂಡ ನಾವು ಹಿಂದೆ ನೋಡಿದ್ದೀವಿ. ಪ್ರಸ್ತುತ ಅದ್ಭುತ ಫಾರ್ಮಲ್ಲಿರುವ ಭಾರತಿ ಪುಲ್ಮಾಲಿ ಮತ್ತು ದೀಪ್ತಿ ಶರ್ಮಾ ಅವರ ಉಪಸ್ಥಿತಿ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗಿಗೆ ಮತ್ತಷ್ಟು ಆನೆಬಲ ತರುತ್ತೆ. ಮತ್ತೊಂದು ಕಡೆ ಈ ಟೂರ್ನಿಯಲ್ಲಿ ಭಾರತದ ಸ್ಪಿನ್ ವಿಭಾಗ ಪ್ರಮುಖ ಪಾತ್ರ ವಹಿಸಲಿದ್ದು, ಶ್ರೇಯಾಂಕ ಪಾಟೀಲ್, ರಾಧಾ ಯಾದವ್ ಮತ್ತು ಶ್ರೀಚರಣಿ ಪ್ರಮುಖ ಸ್ಪಿನ್ನರ್ಗಳಾಗಿದ್ದರೆ, ಅನುಭವಿ ದೀಪ್ತಿ ಶರ್ಮಾ ಸ್ಪಿನ್ ವಿಭಾಗವನ್ನು ಮುನ್ನಡೆಸಲಿದ್ದಾರೆ. ಇಂಗ್ಲೆಂಡ್ನ ಪಿಚ್ ಹಾಗೂ ಹವಾಮಾನದ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತ ತಂಡ ತನ್ನ ಸ್ಪಿನ್ ಪಡೆಯನ್ನು ವಿಶೇಷವಾಗಿ ರೆಡಿ ಮಾಡಿದೆ. ಮಧ್ಯಮ ಓವರ್ಗಳಲ್ಲಿ ರನ್ ವೇಗಕ್ಕೆ ಬ್ರೇಕ್ ಹಾಕಿ ವಿಕೆಟ್ ಕಬಳಿಸುವ ವಿಶೇಷ ಸಾಮರ್ಥ್ಯ ಈ ತಂಡದ ಬೌಲರ್ಗಳಿಗಿದೆ. ಟೀಮ್ ಇಂಡಿಯಾದ ಒಂದಷ್ಟು ವೀಕ್ನೆಸ್ ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಭಾರತಿ ಪುಲ್ಮಾಲಿ, ನಂದಿನಿ ಶರ್ಮಾ, ಶ್ರೀಚರಣಿ ಹಾಗೂ ಕ್ರಾಂತಿ ಗೌಡ್ ಅವರಿಗೆ ಇದು ಚೊಚ್ಚಲ ಮಹಿಳಾ ಟಿ20 ವಿಶ್ವಕಪ್ ಟೂರ್ನಿ. ಅಂತಾರಾಷ್ಟ್ರೀಯ ಮಟ್ಟದ ಇಂತಹ ದೊಡ್ಡ ಟೂರ್ನಿಯಲ್ಲಿ ಆಡಿದ ಅನುಭವ ಅವರಿಗೆ ಇಲ್ಲ. ಹೀಗಾಗಿ ಭಾರತ ತಂಡಕ್ಕೆ ಸಣ್ಣದೊಂದು ಆತಂಕ ಅಂತೂ ಇದ್ದೇ ಇದೆ. ಈ ಕಾರಣದಿಂದಾಗಿಯೇ ವೇಗದ ಬೌಲಿಂಗ್ ಮತ್ತು ಕೆಳ ಕ್ರಮಾಂಕದ ಬ್ಯಾಟಿಂಗ್ ವಿಭಾಗದಲ್ಲಿರೋ ಅನುಭವಿ ಆಟಗಾರ್ತಿಯರು ಪ್ರಸಕ್ತ ಟೂರ್ನಿಯಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನ ಹೊರಬೇಕಾಗುತ್ತೆ. ಏಕದಿನ ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆಲ್ರೌಂಡರ್ ಅಮನ್ಜೋತ್ ಕೌರ್ ಬೆನ್ನು ನೋವಿನ ಜೊತೆಗೆ ಗಾಯದ ಸಮಸ್ಯೆಯಿಂದಾಗಿ ಇಡೀ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಕನಿಷ್ಠ 5 ತಿಂಗಳು ಕ್ರಿಕೆಟ್ನಿಂದ ಅವರು ದೂರ ಉಳಿಯುತ್ತಾರೆ ಅಂತ ಹೇಳಲಾಗಿದ್ದು, ಇವರ ಸ್ಥಾನ ತುಂಬುವ ನಿರೀಕ್ಷೆಯಲ್ಲಿದ್ದ ಕಾಶ್ವಿ ಗೌತಮ್ ಕೂಡ ಮೊಣಕಾಲು ಗಾಯದ ಸಮಸ್ಯೆಯಿಂದ ಟೂರ್ನಿಯಿಂದ ವಂಚಿತರಾಗಿದ್ದಾರೆ. ಇನ್ನು ತಂಡದಲ್ಲಿ ಗುಣಮಟ್ಟದ ವೇಗದ ಬೌಲಿಂಗ್ ಆಲ್ರೌಂಡರ್ಗಳ ಕೊರತೆಯನ್ನ ಎದ್ದು ಕಾಣುವ ಹಾಗೆ ಮಾಡಿದೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಅವರು ತೋರುವಂತಹ ಒಂದು ಸ್ಥಿರ ಪ್ರದರ್ಶನದ ಮೇಲೆ ಟೂರ್ನಿಯಲ್ಲಿ ಭಾರತದ ಯಶಸ್ಸು ಅವಲಂಬಿತ ಆಗಿದೆ. ಕೊನೆಯದಾಗಿ ಈ ಬಾರಿ ಮಹಿಳಾ ವಿಶ್ವಕಪ್ಗೆ ಐಸಿಸಿ ಬರೋಬ್ಬರಿ ಒಟ್ಟು 83 ಕೋಟಿ ರೂಪಾಯಿ ಪ್ರಕಟಿಸಿದ್ದು, ಅದರಲ್ಲಿ ಗೆದ್ದ ತಂಡಕ್ಕೆ 22 ಕೋಟಿ ರೂಪಾಯಿ ಸಿಗಲಿದೆ. ರನ್ನರ್ ಅಪ್ ಆದ ತಂಡಕ್ಕೆ 11 ಕೋಟಿ ರೂಪಾಯಿ ಹಾಗೂ ಸೆಮಿಫೈನಲ್ನಲ್ಲಿ ಸೋಲುವ 2 ತಂಡಗಳಿಗೆ ತಲಾ 6 ಕೋಟಿ ರೂಪಾಯಿ ಸಿಗಲಿದೆ. ಗುಂಪು ಹಂತದ ಪಂದ್ಯದಲ್ಲಿ ಗೆಲ್ಲುವ ತಂಡಗಳಿಗೆ ತಲಾ 29 ಲಕ್ಷ ರೂಪಾಯಿ ಸಿಗುತ್ತೆ.
ಹಾಗಾಗಿ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯುವ ಮ್ಯಾಚ್ ಇದೆಯಲ್ಲ, ಇದು ಸಾಕಷ್ಟು ಹೈ ವೋಲ್ಟೇಜ್ ಮ್ಯಾಚ್ ಆಗಿ ಪರಿವರ್ತನೆ ಆಗಿರೋದು. ಏನಾಗುತ್ತೆ, ನಮ್ಮ ಟೀಮ್ ಜಯಶಾಲಿಯಾಗಿ ಬರಲಿ ಅನ್ನೋದೇ ಕೋಟ್ಯಾಂತರ ಭಾರತೀಯರ ಕನಸು. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.